ಕೊಡಪ್ಪ ನಿಮ್ಮ ಅಮ್ಮನಿಗೆ. ಅಮ್ಮನ ಒಂದು ನಾಟ ಮಾಡ್ಕೊ, ನಾಟ ಮಾಡ. ಜಾಗಲ ಪೂರ ಹಲೋ ಫ್ರೆಂಡ್ಸ್, ಬೆಳಗ್ಗೆ ವ್ಯೂನ ನೋಡ್ಕೊಂಬಂದಿರಲ್ವ ಹೇಗಿತ್ತು ಅಂತ ಹೇಳಿ. ಅಮ್ಮ ಇಲ್ಲಿ ಹಾಲು ಕಾಯಿಸಿಟ್ಟಿದ್ದಾರೆ. ಆ್ಯಂಡ್ ಗುಡ್ ಮಾರ್ನಿಂಗ್. ಇವತ್ತಿನ ಡೇ ಬಂದು ಸಂಡೇ. ನನ್ನ ಕೂದಲೆಲ್ಲ ಒಂಥರ ಆಗ್ಬಿಡಿದೆ. ಅದನ್ನೆಲ್ಲ ಹಾಗೆ ಇಗ್ನೋರ್ ಮಾಡಿಬಿಡಿ. ಬಿಕಾಸ್ ಇವತ್ತು ನನ್ನೆಲ್ಲ ಹೇರ್ಕೊಂಡ್ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ. ಸೊ ಬೆಳಗ್ಗೆ ಎದ್ದು ರಾತ್ರಿ ಪಾತ್ರೆ ತೊಳೆದಿರಲಿಲ್ಲ, ಆ ಪಾತ್ರೆಗಳೆಲ್ಲ ಇತ್ತು, ಅದನ್ನು ತೊಳ್ಕೊಂಡು ಬಂದಿದ್ದೀನಿ. ಆ್ಯಂಡ್ ಇವಾಗ ಅಮ್ಮ ನೊರೆ ಬರೀತಾ ಹಾಲು ನೊರೆ ತುಂಬ್ಕೊಂಡ್ಬಿಟ್ಟಿದೆ. ಹಾಲಲ್ಲಿ ಹಾಲು ಕರೆದು ಕೊಟ್ಟಿದ್ದಾರೆ, ಜಾರ್ ಬಿಡುತ್ತೆ ಅಂತ ಭಯ. ಹಾಲು ಕರೆದು ಕೊಟ್ಟಿದ್ದಾರೆ. ಈಗ ಟೀ, ಕಾಫಿ, ಹಾಲು ಮೂರನ್ನು ಕೂಡ ರೆಡಿ ಮಾಡಿ ಬ್ರೇಕ್ಫಾಸ್ಟ್ಗೆ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಮನೆಯವ್ರು ಬರ್ತಾರೆ ಇವತ್ತು, ಅವ್ರನ್ನ ಹೋಗಿ ಪಿಕ್ ಮಾಡಬೇಕು. ನಮ್ಮ ಮನೆಯವ್ರು ಬಂದಮೇಲೆ ಅಮ್ಮ ಒಂದು ಮದುವೆ ಫಂಕ್ಷನಿಂದ ಮದುವೆಗೆ ಹೋಗ್ತಾರೆ. ಅಣ್ಣ ಬರ್ತಾರೆ, ಮದುವೆ ಮುಗಿಸ್ಕೊಂಡು ಅಣ್ಣ ಅಮ್ಮ ಇಬ್ಬರು ಬರ್ತಾರೆ. ನನಗೂ ನಮ್ಮ ಮನೆಯವ್ರಿಗೂ ಸ್ವಲ್ಪ ಕೆಲಸ ಇದೆ ಇಲ್ಲಿ. ಕೆಲಸ ಅಂದರೆ ಕತ್ತ ಗಿಡಕ್ಕೆ ಔಷಧಿ ಹೊಡಿಬೇಕು. ನಾನೇ ನೋಡಿಯಲ್ಲ, ನಮ್ಮ ಮನೆಯವ್ರು ಹೊಡಿತಾರೆ. ಬಟ್ ನಾನು ಅವ್ರಿಗೆ ಏನಾಗುತ್ತೆ ಅದು ಹೆಲ್ಪ್ ಮಾಡಬೇಕು. ಇಷ್ಟು ಇವತ್ತಿನ ಅಪ್ಡೇಟ್ ಅಂತ ಹೇಳ್ಬೋದು. ಆ್ಯಂಡ್ ಇವತ್ತು ನೈಟೇ ಬೆಂಗಳೂರಿಗೆ ರಿಟರ್ನ್ ಆಗಬೇಕು. ನಾಳೆ ಬೆಳಗ್ಗೆ ಹೋಗೋಣ ಅಂತ ಅಮ್ಮ ನಾಳೆ ಬೆಳಗ್ಗೆ ಹೋಗಿವ್ರಂತೆ ಅಂತಂದರು. ಓಕೆ ಅಂತಂದೆ. ಬಟ್ ನನಗಿದು ಸರಿ ಅನ್ನಿಸ್ತು. ನೈಟೇನೆ ಊಟ ಎಲ್ಲ ಮುಗಿಸ್ಕೊಂಡು 8 ಗಂಟೆ ನಂಗೆ ಇಲ್ಲಿ ಬಿಟ್ಟರೆ ಅಲ್ಲಿ ಮನೆಗೆ ಒಂದು 8 ಗಂಟೆ ನಂಗೆ ಬಿಟ್ರು 9 ಗಂಟೆ 9:30 ನಂಗೆ ರೀಚ್ ಆಗ್ತೀವಿ. ನೈಟು ಆರಾಮ್ ನಿದ್ದೆ ಮಾಡಿ ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಕೆಲ್ಸಕ್ಕೆ ಹೋಗಿ ಸರಿ ಹೋಗುತ್ತೆ ಅಂತ ಹೇಳಿದೆ. ಸರಿ ಓಕೆ ಅಂತ ಹೇಳಿದ್ರೆ. ಹಾಗಾಗಿ ಇವತ್ತು ನೈಟೇನೆ ನಾವು ಎಲ್ಲಗೆ ಬೆಂಗಳೂರಿಗೆ ಹೊರಡ್ತೀವಿ. ಹೇಗಿರುತ್ತೆ ಏನು ನಾನು ಇವತ್ತಿನ ಡೇ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಅಮ್ಮ ಹಾಲು ಹಾಕ್ಬಿಟ್ಟು ಕಸ ಹಾಕ್ಬಿಟ್ಟು ದನಿನ ಮನೆಯೆಲ್ಲ ತೊಳೆದ್ಬಿಟ್ಟು ಆಮೇಲೆ ಬರ್ತಾರೆ ಒಳಗಡೆಗೆ. ಸೊ ನಂದೇ ಅಡುಗೆ ಮನೆ ಕೆಲಸಗಳು ಅದನ್ನು ಮುಗಿಸ್ಕೊತಾರಣ. ನಮ್ಮನೆ ತಿಮ್ಮ ಗೊರಕೆ ಹೊಡ್ಕೊಂಡು ನಿದ್ದೆ ಮಾಡ್ತಾ ಇದ್ದಾನೆ. ಇಷ್ಟೇ. ಪಲಾವ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಆಲ್ರೆಡಿ, ಮಾಡ್ತಾಯಿದ್ದೀನಿ. ಎಣ್ಣೆ ಇದು ಪಲಾವ್ ಐಟಮ್ ಏನೂ ಇರಲಿಲ್ಲ. ಸೊ ಹಾಗಾಗಿ ಏನಿದೆಯೋ ಅದು ಹಾಕ್ಬಿಟ್ಟೆ ಮಾಡ್ತಾಯಿದ್ದೀನಿ. ಈರುಳ್ಳಿ, ಹಸಿರುಮೆಣಸಿನ್ಕಾಯಿ ಕಟ್ ಮಾಡಿ ಹಾಕ್ತೆ, ರುಬ್ಬಕ್ಕೇನು ಹಾಕಲಿಲ್ಲ ನಾನು. ಹಸಿರುಮೆಣಸಿನ್ಕಾಯಿ, ಬೀನ್ಸ್, ಕ್ಯಾರೆಟ್, ಟೊಮ್ಯಾಟೊ ಅವೆಲ್ಲ ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಯಿತು ಅಂತಂದಮೇಲೆ ಇವಾಗ ನಾನು ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಘಮ ಬರ್ತಾಯಿದೆ ಇವಾಗ. ಅಯ್ಯೋ, ಹಬೆಗೆ ಸ್ಕ್ರೀನೇ ಬ್ಲರ್ ಆಗಿಬಿಡುತ್ತೆ. ಅದಾದಮೇಲೆ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಪುದೀನ ಇಷ್ಟೇ ಹಾಕಿರೋದು. ಇನ್ನು ಹಸಿರುಮೆಣಸಿನ್ಕಾಯಿ, ತೆಂಗಿನಕಾಯಿ, ಹಸಿರುಮೆಣಸಿನ್ಕಾಯಿ ಹಾಕ್ಕೊಂಡು ಕೂಡ ರುಬ್ಕೊಬೋದು, ಚೆನ್ನಾಗಿರುತ್ತೆ. ನಾನು ರುಬ್ಬಕ್ಕೆ ಹಾಕಿಲ್ಲ, ಹಾಗೆ ಕಟ್ ಮಾಡಿ ಹಾಕಿದ್ದೀನಿ ಅಷ್ಟೇ. ಇದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಇಲ್ಲಿ ನನ್ನ ಹತ್ರ ಸ್ವಲ್ಪ ಪೌಡರ್ ಇದೆ. ಎಂಥ ಪೌಡರ್ ಅಂದರೆ ವೆಜಿಟೇಬಲ್ ಪಲಾವ್ ಮಸಾಲ ಪೌಡರ್. ಇದು ಸ್ವಲ್ಪ ಹಾಕ್ತೀನಿ, ಅಂದರೆ ಒಂದು ಅರ್ಧ ಸ್ಪೂನಷ್ಟು. ಆಮೇಲೆ ಸ್ವಲ್ಪ ಧನಿಯಾ ಪೌಡರ್ ಹಾಕ್ಕೊತೀನಿ, ಒಂದು ಅರ್ಧ ಸ್ಪೂನ್ ಧನಿಯಾ ಪೌಡರ್. ಇವೆರಡೇ ಹಾಕೋದು.
ಒಂದು ಆಶ್ಚರ್ಯ ಇದೆ, ತೋರಿಸ್ತೀನಿ ಬನ್ನಿ. ಮಾಡ್ಕೊಡಪ್ಪ ನಿಮ್ಮ ಅಮ್ಮನಿಗೆ. ಅಮ್ಮನ ಒಂದು ನಾಷ್ಟ ಮಾಡ್ಕೊ. ನಾಷ್ಟ ಮಾಡೋದು ಏನಾಯ್ತದೆ? ನೀನು ಚೇರ್ ಹಾಕೊಂಡು ಬೆಳೆ ಕೊಟ್ಟು ತೊಳ್ಕೊಟ್ಬಿಡು, ಕುಂತ್ಕೊಬಿಟ್ಟು ಅದ್ರ ಮೇಲೆ ಚೇರ್ ಹಾಕೊಬಿಡು. ಅಮ್ಮನಿಗೆ ಹೆಲ್ಪ್ ಆಯ್ತು ಮಾಡ್ಕೊಡು. ಆಮೇಲೆ ಇದು ಮನೆ ವರ್ಷು ವರ್ಷು ಬಟ್ಟೆ ಏನ್ರಿ ಇಂಬ್ರಸ್ಬಾರ್ದು. ಯಪ್ಪ ಇನ್ನೇನು ಮಾಡೋದು ಬೇಡ ಕಣು. ತಟ್ಟೆಗೆ ಹಾಕೊಟ್ಟಿದ್ದ ಸದ್ದಿಲ್ದಂಗೆ ತಿಂದು ಮುಗಿಸೋ ಸಾಕು. ಅದೇನೆ ಇನ್ಯಾವುದು ಮಾಡ್ಕೊಡ್ಬೇಡ. ತಟ್ಟೆಗೆ ಹಾಕೊ. ನೆಕ್ಸ್ಟ್ ಮುಹೂರ್ತಾಗ ಬಂದ್ಬಿಟ್ಟಿರ್ತೀವಿ. ಏನ್ಕೋ ಏನೇ ಸೊಪ್ಪು ತಂದಿದ್ಯಮ್ಮ? ನೋಡಿ ಎಷ್ಟು ತರಾವರಿ ಸೊಪ್ಪು ತಂದಿದ್ದೀರಾ. ಚೆನ್ನಾಗಿದ್ದೀರಾ? ನಿಮ್ಗೇನು ಕಲರ್ ಆಗಿ ಟೊಮೊಟೊ ಹಣ್ಣಿದ್ದಂಗಿದ್ದೀರಾ. ಚೆನ್ನಾಗಿದ್ದೆ ಬಿಡಿ. ಸುಮ್ಮನೆ ದುಡ್ಡು ತಗೋತಾರಷ್ಟೇ. ಓ ಬರ್ತೀನಿ. ಸರಿ ಆಯಿತು. ಹುಷಾರಾಗಿ ಕಾರ್ಡ್ ತೊಗೊಂಡ್ರಾ? ಸರಿ. ಮಾಗಡಿಲಿ ಹೋಟೆಲಲ್ಲೆಲ್ಲ ಕೇಳಿದ್ದ, ಅಮ್ಮ ಪಲಾವ್ ಕೊಡಿಸು ಅಂತ. ಪಲಾವ್ ಸಿಕ್ಕಿರಲಿಲ್ಲ, ಹಾಗಾಗಿ ಮನೇಲೇ ಮಾಡಿದೆ. ಸಕ್ಕತ್ತಾಗಿದೆ ಮಾತ್ರ ಪಲಾವ್. ಆ್ಯಂಡ್ ಅದಾದ್ಮೇಲೆ ನಮ್ಮ ಮನೆಗೆ ಬಂದು ಕರ್ಕೊಂಡು ಬಂದ್ವಿ. ಪವಲ್ ಇವತ್ತು ಈಗದಿಂದ ಮನೆಗೆ ಬಂದು ಒಂಚೂರು ತಿಂತೇನೆ. ಮೊಸರಲ್ಲಿತ್ತು ನೆನ್ನೆ ಬಂದೆ. ಆಗಸ್ಟ್ ಅಲ್ಲೇ ನಮ್ಮ ಮನೆಯವರು ಗಟ್ಟಿಪುರ ಬಸ್ ಸ್ಟ್ಯಾಂಡಿಂದ ಇಳಿದು ಒಂದು ಅರ್ಧ ದಾರಿ ನೋಡ್ಕೊಂಡೇ ಬಂದುಬಿಟ್ಟಿದ್ರು. ಏನಕ್ಕೆ ಲೇಟ್ ಆಯ್ತು, ನನ್ನ ಮಗನಿಗೆ ಅದೇ ಟೈಮ್ ಬ್ರೇಕ್ಫಾಸ್ಟ್ ಹಾಕೊಟ್ಟಿದ್ನ. ನೀವು ಅಪ್ಪನ ಗಾಡಿಗೆ ಕರ್ಕೊಬತ್ತೀನಿ, ನೀನು ತಿಂತಾ ಇರೋ ಅಂತ ಹೇಳಿದ್ರೆ ನಾನು ಏನು ಮಾಡ್ತೇನೆ ಅಂದರೆ, ಗಾಡೀಲಿ ಬರೋ ಆಸೆಗೆ ನಿಧಾನಕ್ಕೆ ತಿನ್ನೋನು ಅಟ್ಲೀಸ್ಟ್ ಫಾಸ್ಟಾಗಿ ತಿಂತಾನೆ. ಅದಕ್ಕೋಸ್ಕರ ಹಾಕ್ಕೊಟ್ಟಿದ್ನ ಅವ್ನು ತಿನ್ನೋದು ಲೇಟ್ ಮಾಡ್ದೆ. ಹಂಗಾಗಿ ನಾನು ಬರೋದು ಲೇಟ್ ಆಯಿತು. ನಮ್ಮ ಮನೆಯವ್ರು ಆಲ್ರೆಡಿ ಒಂದು ಅರ್ಧ ದಾರಿ ಬಂದೇ ಬಿಟ್ಟಿದ್ರು. ಇದು ಗಟ್ಟಿಪುರದಿಂದ ಹೊರಗಡೆ ಇದೊಂದು ದೇವಸ್ಥಾನ ಇದೆ, ಬಸವಣ್ಣನ ದೇವಸ್ಥಾನ. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ಇದನ್ನು ಬಿಲ್ವಪತ್ರೆ ವನ ಅಂತ ಕರೀತಾರೆ. ಎಷ್ಟು ಬಿಲ್ಪತ್ರೆ ಮರಗಳಿದೆ ಅಂತಂದರೆ ಮಸ್ತಿದೆ ಮರಗಳು ಮಾತ್ರ ಅಲ್ಲಿ. ಮನೆ ಹತ್ರ ಬಂದ್ವಿ. ನಮ್ಮ ಮನೆಯವ್ರು ಬ್ರೇಕ್ಫಾಸ್ಟ್ ಹಾಕ್ಕೊಟ್ಟೆ. ನಾನು ಹಸುನ ಒಳಗಡೆ ಕಟ್ಬಿಟ್ಟು ರೆಡಿ ಆಗಬೇಕಿತ್ತು. ಏನಕ್ಕಂದರೆ ನಮ್ಮ ಮನೇಲಿ ಬಂದವರೇನೆ ಬಾ ಮದುವೆ ಹೋಗೋಣ, ಬಾ ಮದುವೆಗೆ ಹೋಗ್ಬಿಟ್ಟು ಬರೋಣ ಅಂತ ಹಿಂಸೆ ತೆಗಿತಾಯಿದ್ರು. ಯಾಕೆಂದರೆ ಅವಣ್ಣ ಮದುವೆ ಆಗ್ತದಲ್ಲ ಪ್ರಸನ್ನ ಅಂತ ಅಂದ್ಬಿಟ್ಟು. ಎಷ್ಟು ಚೆನ್ನಾಗಿ ಮಾತಾಡಿಸ್ತಾರೆ ಅಂದರೆ, ಅವ್ರು ಮಾತಾಡಿಸೋ ಇದಕ್ಕೆ ಹೋಗಬೇಕು ಅಂತ ಅನಿಸುತ್ತೆ. ಅವರೇ ನಮ್ಗೆ ಕೊಡೋದು ಬೇಡ, ನಾವು ಏನು ಅವ್ರಿಗೆ ಕೊಡೋದು ಬೇಡ. ಬಟ್ ಮಾತು ಇದೆಯಲ್ಲ ಒಂಥರ ಹೋಗ್ಬೇಕಪ್ಪ ಇಂಥವ್ರ ಮದುವೆಗೆ ಅನ್ನೋಷ್ಟು ಒಂಥರ ಖುಷಿ ಅನಿಸುತ್ತೆ. ಆ್ಯಂಡ್ ಏನೇ ಒಂದು ಸಣ್ಣ ಪುಟ್ಟ ಒಂದು ಹೆಲ್ಪ್ ಬೇಕಂದ್ರೂ ಕೂಡ ಅಷ್ಟೇ ಯಾವುದೇ ಥರ ಇದನ್ನು ಆ್ಯಂಡ್ ಆ್ಯಟಿಟ್ಯೂಡ್ಗಳೇನೇ ತೋರಿಸ್ತೆ ಪಾಪ. ತುಂಬ ಒಳ್ಳೆ ಮನಸ್ಸಲ್ಲಿ ಆಯಿತು ಮಾಡ್ಕೊಡ್ತೀನಿ ಅಂತ ಹಿಂಗೆ ಅಂತಾರೆ. ಅದಿದೆಯಲ್ವಾ, ಆ ಒಂದು ಗುಣಕ್ಕೇನೆ ನಾವು ಹೋಗ್ಬೇಕು ಅಂತ ಅನಿಸ್ಬಿಡುತ್ತೆ. ನಾನು ಇವಾಗ ಹಸುನ ಒಳಗಡೆ ಕಟ್ಬಿಟ್ಟು ನೀರಿಟ್ಟೆ ಕುಡಿಯುತ್ತೇನೋ ಅಂದ್ಬಿಟ್ಟು, ಪಾಪ ಅದು ಯಾಕೋ ನೀರು ಕುಡಿಲಿಲ್ಲ. ಹುಲ್ಲು ಹಾಕ್ಬಿಟ್ಟು ಇವಾಗ ಓಡ್ತಾಯಿದ್ದೀನಿ. ರೆಡಿ ಆಗಬೇಕು ನೋಡಿ. ನಮ್ಮ ಪುಟಾಣಿನ ಹುಲ್ಲು ಹಾಕಿದ್ರೆ ಗೊಂತೊಳಗೆ ನಿಂತ್ಕೊಳ್ಳೋದು. ಅದಕ್ಕೆ ಇವಾಗ ಹಾಲು ಕೊಡಬೇಕಿತ್ತು. ಏನು ಪ್ಲ್ಯಾನ್ ಇರಲಿಲ್ಲ ನಾನು ಮದುವೆ ಹೋಗ್ತೀನಿ ಅನ್ನೋದು. ಹೋಗ್ಬೇಕಾಗಿ ಬಂತು. ಯಾವ ಡ್ರೆಸ್ ಬೆಂಗಳೂರಿಂದ ಹಾಕೊಂಬಂದಿದ್ನೋ ಅದನ್ನೇ ಹಾಕೊಂಡು ಹೋಗ್ತಾಯಿದ್ದೀನಿ. ನಮ್ಮ ಮನೆಯವ್ರ ಹತ್ರ ಅವರು ಡ್ರೆಸ್ ತಂದಿದ್ರು. ನನ್ನ ಮಗನ ಕೂಡ ನಾನು ಡ್ರೆಸ್ ತೊಗೊಂಬಂದಿದ್ದೆ. ಅವನವ್ರ ಅಜ್ಜಿ ಜೊತೆ ಹೋಗ್ಲಿ ಅಂತ ಅಂದ್ಬಿಟ್ಟು ಎಲ್ಲ ರೆಡಿ ಹೋಗ್ತಾಯಿದ್ದೀವಿ. ಹೋಗ್ತಾ ಹೊಸ ಅಂದರೆ ಊರುಗಳ ಹೆಸರೇ ಹೊಸದಾಗಿತ್ತು. ಹಂಗೂ ಒಂದೆರಡು ಹೆಸರು ನಿಮ್ಗೆ ಹೇಳೋಣ ಅಂದ್ಬಿಟ್ಟೆ ಬಹೆಟ್ ಮಾಡಿಕೊಂಡೆ. ಬೆಂಗಳೂರು ಭಾಷೆ ಮರ್ತೇ ಹೋಯ್ತಾ ಯಾವ ಊರು ಅಂತ ಹೇಳ್ಬಿಟ್ಟು. ಇವಾಗ ಹೋಗ್ತಾ ಇರೋದು ನಾನು ಚಿಕ್ಕ ಹುಲಿಕಟ್ಟೆ, ದೊಡ್ಡ ಹುಲಿಕಟ್ಟೆ ಮತ್ತು ಚೌಡನಕೊಪ್ಪೆ, ಈ ಊರುಗಳೆಲ್ಲ ಗೊತ್ತು ನನಗೆ. ಇದು ಬಿಟ್ಟು ದುರ್ಗಾ ಬಿಟ್ಟು ಮುಂದೆ ಹೋಗ್ತೀವಿ ನೋಡಿ. ಇವಾಗ ಹೋಗ್ತಾ ಇರೋಂಥ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಷ್ಟೊಂದು ಹೊಸ ಊರುಗಳು ಸಿಗ್ತವೆ. ಆ ಹೆಸರುಗಳಂದ್ರೆ ಡಿಫ್ರೆಂಟ್ ಆಗಿರುತ್ತೆ. ಹೆಸರುಗಳು ಹೊಸದಾಗಿ ಕೇಳ್ದಂಗೆ ಅನಿಸುತ್ತೆ. ಆ್ಯಂಡ್ ಇವಾಗ ಹೋಗ್ತಾಯಿದ್ದೆ. ಅದು ಇವಾಗ ಮಳೆಗಾಲ ಬೇರೆ ಆಗಿರೋದ್ರಿಂದ ಏನು ಸುತ್ತಮುತ್ತ ಫುಲ್ ಗ್ರೀನರಿ ಹಚ್ಚ ಹಸ್ರಂಗೆ ಕಾಣ್ತಾ ಇರುತ್ತೆ. ನೋಡೋದಕ್ಕೆ ಒಂಥರ ಚೆಂದ.
ಬಿಸಿಲು ಕೂಡ ಹಂಗೆ ಹೊಡಿತಾ ಇತ್ತು. ಎಷ್ಟೇ ಮಳೆ ಇದ್ರೂ ನಾವು ಹೋಗೋಷ್ಟರಲ್ಲಿ ಒಂದು 11:30-12 ಗಂಟೆ ಆಗಿತ್ತು ಅಂತ ನೆನ್ಕೊಳ್ಳೋಣ. ಬಿಸಿಲು ಹಂಗೆ ಹೊಡಿತಾ ಇತ್ತು. ಮತ್ತು ಅಣ್ಣ ಅವರು ನಾವ್ಯಾಗ ಅವ್ರನ್ನ ಅವರ ಅಮ್ಮನ ಮನೆಗೆ ಬಾಣ್ ತನಕ ಅವ್ರ ಅಮ್ಮನ ಮನೆಗೆ ಬಿಟ್ಬಿಟ್ಟು ಅವರಿಲ್ಲಿ ದುರ್ಗಕ್ಕೆ ಬರ್ತೀವಿ, ನೀವು ಬನ್ನಿ ಅಂತ ಹೇಳಿದರು. ನಾವಿವಾಗ ಹೊರಡ್ತಾ ಇದ್ದೀವಿ. ಸ್ವಿಮ್ಮಿಂಗ್ ಮಾಡಬೇಕು. ಅಕ್ಕಿ ಎಷ್ಟು ಜನ ಕೊಡ್ತಾರೆ? ಅಕ್ಕಿ ಫೋನ್ ಮಾಡಿದಾ? ಫೋನ್ ಮಾಡಿಲ್ಲ, ಕೊಡ್ತಾವ್ರಂತೆ. ಹಂಗಾರೆ ಕೊಡ್ತಾರೆ, ಹೋಗಿ ನೀವು ಅಲ್ಲೇ ಸರಿಯಾ? ಸರಿ, ಚೆನ್ನಾಗಿದೆ. ಇಟ್ಕೊಂಡಿಲ್ಲ, ಬಿಟ್ಬಿಟ್ಟೆ. ಅಟ್ಟಿಂದ ಇಳಿಯೋದಂಗೆ ಬಿದ್ದಾಬಿಟ್ರೆ ಮುಂಡನು ಬಂದ್ಬಿಟ್ಟವನಿ ಹೊತ್ತ ನೀನು ಹೊತ್ತ ದೇವಸ್ಥಾನ ನೋಡಿ ಸಿಗಿರೋದು. ಅಲ್ಲಿ ಒಳಗಡೆ ದೇವಸ್ಥಾನದ ಒಳಗಡೆ ಹೋದ್ವಿ. ಅದು ಒಂದು ದೊಡ್ಡ ಬಂಡೆನ ಕೊರೆದು ದೇವಸ್ಥಾನನ ಮಾಡಿದ್ದಾರೆ. ಚೆನ್ನಾಗಿತ್ತು. ದೇವರ ಅಲಂಕಾರನೂ ಚೆನ್ನಾಗಿ ಮಾಡಿದರು. ನೋಡಿ, ಈ ಥರ ಕತ್ತು ಬಗಸ್ಕೊಂಡು ಬರಬೇಕು, ಕತ್ತು ಬಗಸ್ಕೊಂಡೇ ಹೋಗಬೇಕು. ದೇವಸ್ಥಾನಗಳಲ್ಲಿ ಕೆಲವೊಂದು ಮನೆಗಳೆಲ್ಲ ಥರ ಇರುತ್ತೆ. ಏನಕ್ಕಂದರೆ ನಾವು ಹಿಂದಿನ ಕಾಲದಲ್ಲೆಲ್ಲ ತಲೆಬಾಗಿ ನಡಿಬೇಕು ಅಂತ ಹೇಳ್ತಾರಲ್ಲ, ಹಾಗಾಗಿ. ಆ್ಯಂಡು ಅದು ನ್ಯಾಚುರಲ್ ಇದನ್ನೇ ಹಾಕೋಣ ಅಂತ ಅಂದ್ಕೊಂಡೆ. ಆ ಗಂಟೆ ಸೌಂಡು ಅಲ್ಲೆಲ್ಲ ದೇವಸ್ಥಾನದ ಒಳಗಡೆ ಒಂಥರ ಶಬ್ದ ಇರುತ್ತಲ್ಲ, ಚೆನ್ನಾಗಿರುತ್ತೆ ಕೇಳೋದಕ್ಕೆ. ಬಟ್ ಯಾವುದೋ ಮ್ಯೂಸಿಕ್ ಬರ್ತಾಯಿತ್ತು ಅದೇ ಟೈಮಿಗೆ. ಸೊ ಹಾಗಾಗಿ ನಾನು ನ್ಯಾಚುರಲ್ ಇದನ್ನು ಪ್ಲೇ ಮಾಡೋಕ್ಕಾಗಲಿಲ್ಲ. ಬೇಕಿತ್ತು ಕಣ್ರಿ. ಏನ್ ವ್ಯೂ ಇದೆ ರೀ ಇದು. ಏನ್ ಕಾರ್ಡಮ್ಮ? ರೇಷನ್ ಕಾರ್ಡ್. ನೀನು ಕಲ್ದನಳ್ಳಿಗೆ ಬಂದು ಹೇಳ್ತಾ ಇದೆಯಲ್ಲ, ಹಿಂದೆ ಹೋಗಿ ಟೆನ್ಷನ್ ಪರ್ಸು ಬರ್ತೈತೆ. ನನ್ನ ಹತ್ರ ಕಾಸಿತ್ತು, ನೆನ್ನೆ ಎಲ್ಲ ಥಿಂಗ್ಸ್ ತೊಗೊಂಡು ಎಲ್ಲ ಖಾಲಿ ಆಯಿತು. 1 ರೂಪಾಯಿ ಕಾಸು ಕೊಡಲ್ಲ. ಇವರೇ ಗಂಡು ಹೆಣ್ಗಳು. ನಾನು ಹೇಳೋದೇ ಬೇಕಾಗಿಲ್ಲ, ನಿಮಗೆ ಗೊತ್ತಾಗ್ಬಿಡತ್ತೆ. ಚೆನ್ನಾಗಿತ್ತು ಜೋಡಿ ಮಾತ್ರ. ಈಡು ಜೋಡಿ ಅಂತಾರೆ ನೋಡಿ, ಜೋಡಿ ಚೆನ್ನಾಗಿತ್ತು. ಅದಕ್ಕಿಂತ ಹೆಚ್ಚು ಅಂತಂದರೆ ಈ ಥರ ಬೆಟ್ಟದ ಮೇಲೆ ಮದುವೆ ಮಾಡ್ಕೊಳ್ಳೋದಿದೆಯಲ್ಲ, ಅದನ್ನು ನಾವು ಓದೋರು ನೋಡಿ ಎಂಜಾಯ್, ಅದೊಂಥರ ಚೆಂದ. ಈ ಚೌಟ್ರಿ ಮಾಡೋ ಮದುವೆಗಿಂತ ಈ ಥರ ಹೊರಗಡೆ ಮಾಡೋ ಮದುವೆನೇ ಚೆಂದ. ಅವರಪ್ಪ ಏನೋ ಎಕ್ಸ್ಪೆರಿಮೆಂಟ್ ಮಾಡ್ಸೋಕೆ ಕರ್ಕೊಂಡು ಹೋಗೋರು ಮೇಲ್ಗಡೆ. ನನ್ನ ಮಗ ಬೆಟ್ಟ ಹತ್ತಿಲ್ಲ, ಬೆಟ್ಟ ಹತ್ತಿ ನೋಡಲಿ ಅಂತ ಹೇಳ್ಬಿಟ್ಟು. ನೋಡ್ತಾ ಇದ್ದಾರಲ್ಲ, ಸಕ್ಕತ್ತಾಗಿದೆ ಮಾತ್ರ ವ್ಯೂ. ನಾನು ಬರದೇ ಹೋಗಿರೋದನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ನಲ್ಲ ಅಂತ ಅನ್ನಿಸ್ತಾ ಇದೆ. ಕೆಳಗಡೆ ಟೆಂಪೋ ಇದೆ, ಇವಾಗೆಲ್ಲ ಹತ್ತುತ್ತಾ ಇದ್ದಾರೆ. ಅಮ್ಮ ನಾವೆಲ್ಲ ಜೊತೆಲಿ ಹೋಗಬೇಕು. ಪೂಜೆ ಚೆನ್ನಾಗಿ ಮಾಡಿಕೊಡ್ತಾರೆ ಮಾತ್ರ, ತಾಳ್ಮೆಯಿಂದ. ಈ ಥರ ಇರಬೇಕು. ನಮ್ಮ ಮನೆ ದೇವ್ರು ರೇವಣಸಿದ್ದಪ್ಪನಿಗೂ ಇದೇ ಥರನೇ. ಇಷ್ಟು ಹೈಟ್ ಹತ್ಬಿಟ್ಟೆ ಬರಬೇಕು ಅಂದರೆ ಕೈ ಮುಗಿಯೋದಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಇವಾಗ ಹೋಗೋಕ್ಕಾಗ್ತಿಲ್ಲ. ನಮ್ಮ ಅತ್ತೆ ಮನೆ ದೇವ್ರುಗಳು 3 ದೇವ್ರು ಇರೋದು. 3 ದೇವ್ರದ್ದು ಯಾವುದೋ ಬೆಟ್ಟ ಇಲ್ಲ. ಬಟ್ ನಮ್ಮ ಮನೆ ದೇವರು ರೇವಣಸಿದ್ದಪ್ಪನ ಬೆಟ್ಟ ಇದೆ. ಮೇ ಬಿ ನನ್ನ ವ್ಯೂವರ್ಸ್ ಆಗಿದ್ರೆ ಕೆಲವರು ರೇವಣಸಿದ್ದಪ್ಪನ ಏನು ಮನೆ ದೇವ್ರು ಮಾಡ್ಕೊಂಡಿರೋರು ಕೂಡ ಇರ್ತೀರ. ನಿಮಗೆ ಗೊತ್ತಿರೋದು ಎಷ್ಟು ಚೆಂದ ಇರುತ್ತೆ ಮೇಲೆತ್ತಿ ಕೆಳಗಿಳಿಯ ಅಂತ ಹೇಳ್ಬಿಟ್ಟು. ಈ ಬೆಟ್ಟನ ಅದೇ ಥರ ಫೀಲ್ ಆಯ್ತು ನನಗೆ. ಚೆನ್ನಾಗಿದೆ ಮಾತ್ರ, ಮಸ್ತಿದೆ. ಬಂದರು. ನಾನು ಮದುವೆಗೆ ಬರ್ತೀನಿ ಅನ್ನೋ ಪ್ಲ್ಯಾನ್ ಏನಿರಲಿಲ್ಲ, ಬಟ್ ಅನ್ಎಕ್ಸ್ಪೆಕ್ಟೆಡಾಗಿ ಬಂದಿದ್ದು. ಚೆನ್ನಾಗಿದೆ. ಹಾಂ ಅಕ್ಕ. ವೀರೇಶನ್ ಪೋಡ ಅಂತ ಮೊಬೈಲ್
ನಾವು ಕೂಡ ಫೋಟೋ ತೆಗೆಸ್ಕೊಂಡು ಊಟಕ್ಕೆ ಬಂದ್ವಿ. ತುಂಬ ಜನ ಬರ್ತಾನೇ ಇದ್ದರು. ನಾವು ಹೋಗಿದ್ದೆ 1:30 ಹತ್ತತ್ರ ಆಗಿತ್ತು. ನಾನು ಊಟದ್ದು ಇದರಲ್ಲಿ ಕುತ್ಕೊಂಡು ಫೋಟೋ ವಿಡಿಯೋ ಮಾಡ್ಕೊತಾ ಇದ್ದೆ. ನಮ್ಮ ಪವಿ ನೋಡ್ತಾ ಇದ್ದಾಳೆ ನೋಡಿ, ಅಕ್ಕ ತಟ್ಟೆಗೆ ಹಾಕಿರೋ ಊಟನ ಕತ್ತು ಬಗ್ಗಿಸ್ಕೊಂಡು ತಿನ್ನಕ್ಕ ಇಲ್ಲೂ ಬಿಡಲ್ವ ನೀನು ಕೆಲಸನ ಅಂತಲೇ ನೋಡ್ತಾವಳೆ ಅವಳು. ಆ್ಯಂಡ್ ಊಟ ಅಂತೂ ಸಕ್ಕತ್ತಾಗಿ ಮಾಡಿದರು. ಸ್ವಲ್ಪ ಅವರೆಕಾಳು ಸಾಂಬಾರು ಸ್ವಲ್ಪ ಡಿಫ್ರೆಂಟಾಗಿತ್ತು. ರಸಮ್, ಉಪ್ಪಿನಕಾಯಿ, ಹಪ್ಪಳ, ರಾಗಿ ಮುದ್ದೆ. ಈ ರಾಗಿ ಮುದ್ದೆ ಮುಂದೆ ಈ ಪಲಾವ್, ಈ ಮೊಸರು ಬಿರಿಯಾನಿ ಇದು ಏನೇನೂ ಅಲ್ಲ ಅಂತಲೇ ಹೇಳ್ಬೋದು. ನೋಡಿ, ಇದು ಅವರೆಕಾಳು ಸಾಂಬಾರು ಸ್ವಲ್ಪ ನನಗೆ ಪೂರಿ ಕೊಡ್ತಾರೇನೋ ಅಂದ್ಕೊಂಬಿಟ್ಟು ಅವರೆಕಾಳು ಸಾಂಬಾರು ಕೊಟ್ಟ ತಕ್ಷಣ ಆಮೇಲೆ ಗೊತ್ತಾಯಿತು ಇಲ್ಲ ಇದಕ್ಕೆ ರಾಗಿ ಮುದ್ದೆ ಮಾಡಿದ್ದಾರೆ ಅಂತ. ಬೀನ್ಸ್ ಪಲ್ಯ, ಕೋಸಂಬರಿ ಆ್ಯಂಡ್ ರೈಸ್, ಪಾಯಸ ಮತ್ತು ಇದು ಬೂಂದಿ ಇದೆಲ್ಲ ಕೊಟ್ಟಿದ್ದರು. ಅಡುಗೆ ಊಟ ಮಾತ್ರ ಎಕ್ಸ್ಟ್ರಾಡಿನರಿ ಆಗಿತ್ತು. ಆ ಬೆಟ್ಟದ ಮೇಲೆ ಹತ್ತಿ ಬೆಟ್ಟದ ಮೇಲೆ ಇಳಿದು ಬಂದು ಸುಸ್ತಾಗಿದ್ದಾಗ ಈ ಥರ ರಾಗಿ ಮುದ್ದೆ ಅವರೆಕಾಳು ಸಾಂಬಾರು ಸಿಕ್ಬಿಟ್ರೆ ಒಂಥರ ಸ್ವರ್ಗನೇ ಕೈಗೆ ಸಿಕ್ತಂಗೆ ಆಗಿರುತ್ತೆ. ಇಲ್ಲೇ ಓಪನ್ ಆಯ್ತಲ್ಲ ಗುಂಡು. ಕಾರಲ್ಲಿ ಕೂತ್ಕೊಂಡಿದ್ದೀವಿ. ಅಣ್ಣ ಅವರು ಅಕ್ಕಿ ತೊಗೊಳಕ್ಕೆ ಹೋದ್ರಲ್ಲಿ. ಅದು ಸಮ್ಟೈಮ್ ಸರ್ವರ್ ಸಿಗುತ್ತೆ, ಸಮ್ಟೈಮ್ ಸರ್ವರ್ ಸಿಗಲ್ಲ. ಹಾಗಾಗಿ ಅವರು ಟೈಮ್ ತೊಗೊಂಡಿದ್ದಾರೆ ಹೆಬ್ಬೆಟ್ಟು ಕೊಡೋದಕ್ಕೆ. ಆ್ಯಂಡ್ ಅವ್ರು ಹೆಬ್ಬೆಟ್ಟು ಕೊಟ್ಟರು ಅಂದರೆ ಅಕ್ಕಿ ತೊಗೊಂಡು ಹೋಗ್ತಾ ಇರ್ತಾನೆ. ಹೋಗ್ಬಿಟ್ಟು ಹಂಗೆ ಸ್ವಲ್ಪ ಬ್ಯಾಟ್ರಲ್ಲಿ ಹೊಲ್ದತ್ರ ಹೋಗಿಲ್ಲ. ಅಮ್ಮ ಅವತ್ತು ಬ್ಯಾಟ್ರಲ್ಲಿ ಹೊಲನ ಉಳಿಸಿದ್ರು. ಅದು ಏನು ಹಾಕಿದ್ದಾರೆ ಏನು ಹಾಕಿಲ್ಲ ಏನೂ ಗೊತ್ತಿಲ್ಲ. ಆ್ಯಂಡ್ ಹೋಗಿಲ್ಲ ನೋಡ್ಕೊಂಬರೋದಕ್ಕೆ. ಹಂಗಾಗಿ ಇವತ್ತು ಹೋಗ್ಬಿಟ್ಟು ನೋಡಿಕೊಂಡು ಮನೆಗೆ ಹೋಗ್ಬೇಕು. ನಾನು ಏನೇನೋ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ಟೆ ಹೋಗ್ಬಿಟ್ಟು ಮನೆಗೆಲ್ಲ ಕ್ಲೀನ್ ಮಾಡಬೇಡ ಪಾಪ ಅಮ್ಮ ನಾಳೆ ಪೂಜೆ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ನೋಡಿದ್ರೆ ಯಾವುದೂ ಆಗಿಲ್ಲ. ಇನ್ನೂ ನಾಳೆ 1:30-2 ಗಂಟೆ ಆಗ್ತಾಯಿದೆ. ನೋಡೋಣ, ಟ್ರೈ ಮಾಡ್ತೀನಿ ಎಲ್ಲ ಮುಗಿಸೋದಕ್ಕೆ ಕೆಲಸನ. ಯಾಕಂದ್ರೆ ರಾತ್ರಿ ಊಟ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ರಾತ್ರಿ ಅಡುಗೆಗೆಲ್ಲ ರೆಡಿ ಮಾಡಬೇಕು ಅಂದರೆ ಟೇಕ್ ಅ ಲಾಟ್ ಆಫ್ ಟೈಮ್. ಕಲ್ದೇವನಹಳ್ಳಿನೇ ಇದ್ದೀವಿ. ನೋಡ್ತಾ ಇದ್ದಾರಲ್ಲ, ಜಾತ್ರೆ ಆಗಿತ್ತಲ್ಲ, ವಿಡಿಯೋ ಹಾಕಿದ್ದಾನಲ್ಲ ಆ ದೇವರು. ಅಲ್ಲಿಂದ ಬಂದಿದ್ದು ನನಗಂತೂ ಬ್ಯಾಕ್ ಟು ಬ್ಯಾಕ್ ಕೆಲಸಗಳು. ಬಂದ ತಕ್ಷಣ ಬೆಳಗ್ಗೆ ಬ್ರೇಕ್ಫಾಸ್ಟ್ ಪಾತ್ರೆಗಳಿದೆ ಅವನ್ನೆಲ್ಲ ತೊಳೆದಾಕ್ತೆ. ಅದಾದ್ಮೇಲೆ ಬಟ್ಟೆಗಳು ನೆನೆಸ್ಬಿಟ್ಟು ಹೋಗ್ಬಿಟ್ಟಿದೆ. ಬೆಳಗ್ಗೆ ಬೆಡ್ಶೀಟನ್ನು ಬೆಳಗ್ಗೆ ತೊಳೆದಾಕ್ಬಿಟ್ಟೆ. ಬಟ್ ಇದಾಗಲಿಲ್ಲ, ಏನು ಬಟ್ಟೆಗಳು ವಾಶ್ ಮಾಡೋಕ್ಕಾಗಲಿಲ್ಲ. ಅವುಗಳೆಲ್ಲ ಪಟ ಅಂತ ಕೂತ್ಕೊಂಡು ಹೋಗೋದು ಬಿಟ್ಟೆ. ಸಾಯಂಕಾಲ ಮಳೆ ಬೇರೆ ಬರೋಂಗಿತ್ತ. ಹೋಗ್ಬಿಟ್ಟು ಸಾಯಂಕಾಲಕ್ಕೆ ಮಾಡೋಣ ಅಂತಂದರೆ ಅದು ಸಾಧ್ಯನೇ ಇಲ್ಲ. ಮತ್ತು ಇವತ್ತೇ ಓಡೋಣ ಅನ್ನೋ ಪ್ಲ್ಯಾನ್ ಇದ್ದಿದ್ದರಿಂದ ಆಮೇಲೆ ಅಂತ ಹೋದರೆ ಆ ಕೆಲಸ ನನ್ನ ಮೇಲೆ ಬೀಳತ್ತೆ ಬಿಟ್ಟರೆ ಅದೇನು ಬೇರೆಯವ್ರು ಯಾರೂ ಮಾಡಲ್ಲ, ಪಾಸ್ ಆಗಲ್ಲ. ಹಾಗಾಗಿ ಕೂತ್ಕೊಂಡು ಬಟ್ಟೆ ವಾಶ್ ಮಾಡಿಬಿಟ್ಟೆ. ನಂಗೊಂಥರ ಈ ಥರ ಬಟ್ಟೆಗಳನ್ನ ಈ ಥರ ಹೊರಗಡೆ ವಾಶ್ ಮಾಡೋದು ನಂಗೆ ತುಂಬಾ ಇಷ್ಟ, ವಾಷಿಂಗ್ ಮಿಷಿನಲ್ಲಿ ಒಗೆಯೋದಕ್ಕಿಂತ. ಬಟ್ ನಮ್ಮನೇಲಿ ಅದಕ್ಕೆಲ್ಲ, ಇಲ್ಲಿ ಬೆಂಗಳೂರು ಮನೆಯಲ್ಲ ಅದಕ್ಕೆಲ್ಲ ಸ್ವಲ್ಪ ಸ್ಪೇಸ್ ಇಲ್ಲ, ಅವಕಾಶ ಇದೆ ಪಾಪ, ಸ್ಪೇಸ್ ಇಲ್ಲ. ಹಾಗಾಗಿ ನಾವು ಇಲ್ಲಿ ವಾಶ್ ಮಾಡಲ್ಲ. ಅದು ಬಿಟ್ಟರೆ ಇವಾಗ ಅಡುಗೆ ಮನೆ, ಯಾಕಂದರೆ ನಾಳೆ ಸೋಮವಾರ ಅಲ್ವಾ. ಅಮ್ಮಂಗೆ ಹೇಳ್ಬಿಟ್ಟಿದ್ದೆ ನಾನು, ಅಮ್ಮ ನಾಳೆ ಸೋಮವಾರ ನಾನೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋಗ್ತೀನಿ, ಬೇಕಾದ್ರೆ ಪೂಜೆ ಮಾಡ್ಕೊಳ್ಳಿ ಅಂತ. ಹಂಗಂದಮೇಲೆ ಅದು ಮಾಡಲೇಬೇಕಲ್ವಾ. ಬಿಡು ಅಂದ್ಕೊಂಡು ಸುಮ್ಮನಾಗೋದಕ್ಕಾಗಲ್ಲ. ಹಾಗಾಗಿ ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತು. ಬಟ್ ಇಟ್ಸ್ ಓಕೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಫಸ್ಟು ಕಿಚನಿಗೆ ಬಂದೆ. ನಾನು ಸ್ವಲ್ಪ ಕ್ಲೀನ್ ಮಾಡಿಕೊಟ್ಟು ಹೋದರೆ ನೆಕ್ಸ್ಟ್ ವೀಕ್ ಬಂದಾಗ ನನಗೆ ಈಸಿ. ಸ್ವಲ್ಪ ವಾರ ಅಂತೂ ಹೋಗ್ತಾನೆ ಇರ್ತೀನಿ, ನಾನು ವ್ಲಾಗ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೋಡಿ. ಅಮ್ಮ ಪಾಪ ಅವರು ಹೊಲ್ದ ಕೆಲಸ, ಹೂವು, ಹಸ ಅಷ್ಟು ಸುಸ್ತಾಗಿ ಹೋಗಿರ್ತಾರೆ ಅವ್ರು ಅಷ್ಟಕ್ಕೇ. ಒಂದು ಕಡೆ ಎಂತ ಬೇಳೆ ಒಲೆ ಎಲ್ಲ ಫುಲ್ ಸ್ಲ್ಯಾಬು ಮತ್ತು ಸ್ಟೌವು ಎಲ್ಲ ಕ್ಲೀನ್ ಮಾಡಿಕೊಂಡೆ. ಅದಾದಮೇಲೆ ಎಂತ ಬೇಳೆನ ಬೇಯೋದಕ್ಕೆ ಇಟ್ಟಿದ್ದೀನಿ. ಬೇಳೆ ಟೊಮೆಟೊ ಇವೆರಡು ಕೂಡ ಬೇಯ್ತಾ ಇದೆ. ನೋಡ್ತಾ ಇದ್ರಲ್ಲ, ನೀವೇನೇ ಹೇಳಿ ತರಕಾರಿ ಸಾಂಬಾರು ಅಂದರೆ ಹುಳಿ ಸಾರು ಅಂತಾರೆ ನೋಡಿ, ನಮ್ಮ ಕಡೆ ಎಲ್ಲ ಹುಳಿ ಸಾರು ಅಂತಲೇ ಕರೀತಾರೆ ಇದನ್ನು. ಸ್ವಲ್ಪ ಒಲೆ ತಪ್ಪಲೆಗೆ ಹಾಕ್ಬಿಟ್ಟು ಬೇಳೆನ ಬೇಯಿಸಿದ್ರೇ ರುಚಿ ಚೆನ್ನಾಗಿ ಬರ್ತೈತೆ. ಕುಕ್ಕರ್ಗೆಲ್ಲ ಹಾಕಿದ್ರೆ ಫುಲ್ ಬೇಳೆನೇ ಇದಾಗ್ಬಿಟ್ಟಿರುತ್ತೆ, ಬೆಂದೋಗಿರುತ್ತೆ, ಸಾಂಬಾರು ಟೇಸ್ಟೇ ಇರೋಲ್ಲ. ಸೊ ಇರೋದಿಷ್ಟೇ ತರಕಾರಿ ನೀಟಾಗಿ ತೊಳೆದ್ಬಿಟ್ಟು ಇಟ್ಕೊಂಡಿದ್ದೀನಿ. ಇವಾಗ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಟೊಮ್ಯಾಟೊ, ಬೇಳೆ, ತರಕಾರಿ ಇಷ್ಟನ್ನು ಕೂಡ ಹಾಕಿದ್ದೀನಿ, ಬೇಯ್ತಾ ಇರಲಿ ಇವೆಲ್ಲ. ಅಷ್ಟೊತ್ತಿಗೆ ಈ ಅಡುಗೆ ಮನೆ ಮತ್ತು ರೂಮು ಎರಡೇ ಕ್ಲೀನಾಗಿರೋದು. ಇವಾಗ ಹಾಲೆಲ್ಲ ಫುಲ್ಲು ಸೋಫಾ, ಟೀಪಾಯ್ ಎಲ್ಲನೂ ಕೂಡ ಕ್ಲೀನ್ ಮಾಡಿಕೊಂಡೆ ಒಂದು ವೆಟ್ ಕ್ಲಾತಲ್ಲಿ. ನನ್ನ ಮಗ ಇದು ಎಂಥ ಶೋಕೇಸ್ದು ಗ್ಲಾಸ್ಗೆಲ್ಲ ಫುಲ್ಲು ಒಂದು ಕ್ರೀಮ್ ಹಾಕೋ ಮೆತ್ತು ಮಿರರ್ಗೆಲ್ಲ ಮಾಡಿದ, ಅದನ್ನೆಲ್ಲ ಕ್ಲೀನ್ ಮಾಡಿದಾಯಿತು. ಇವಾಗ ನೆಲ ಸಿಟ್ಬೇಕು. ಹಾಲು ಮತ್ತು ಈ ಕಡೆ ರೂಮ್ಗಳು ಖಾಲಿ ಇದ್ದಾಗ ಸಿಟ್ಕೋಬೇಕು ಇವನ್ನೆಲ್ಲ. ಅದು ಬಿಟ್ಟರೆ ಇನ್ನೊಂದು ಕಡೆ ನೀರೊಳಗೆ ಹುರಿ ಹಾಕ್ಕೊಂಡಿದ್ದೀನಿ. ಇವಾಗ ನೀರು ಇನ್ನೇನು ಕಾಯ್ತು ಅಂದ ತಕ್ಷಣ ಸ್ನಾನ ಮಾಡ್ಕೊಂಬಿಡೋದು.
ಉಪ್ಪು ಹಾಕಿದ್ದೀನಿ, ಕಾಯ್ತಾ ಇದೆ ನೀರೊಲೆ. ಅಂಡೆ ನೀರು ಕಾಯ್ತು ಅಂದ ತಕ್ಷಣ ಸ್ನಾನ ಮಾಡ್ಕೊಂಬಿಡೋದು ಅಷ್ಟೇ. ಅಣ್ಣ ಮತ್ತು ನಮ್ಮ ಮನೆಯವರೆಲ್ಲರೂ ಕೂಡ ಇದಕ್ಕೆ ಹೋದ್ರು, ಇನ್ನು ತೋಟದ ಹತ್ರ ಹೋದ್ರು ಹುಲ್ ತೊಗೊಂಡು ಹಾಕೋಕ್ಕೆ ಹಸಿಗೆ. ಅಷ್ಟು ಬಿಟ್ಟರೆ ಅಮ್ಮ ಮನೆಯಿಂದ ಕಡೆ ಅಡಿಕೆ ತೋಟದಲ್ಲಿ ಸ್ವಲ್ಪ ಕಳೆ ಇತ್ತಲ್ಲ, ಅದನ್ನೆಲ್ಲ ಕೈಯಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನು ಕಿತ್ತಾಕ್ತಾವ್ರು ಅವರು. ಇವತ್ತಂತೂ ಅವಾಗ ಬೆಳಗ್ಗೆನೇ ಕೆಲಸ ಮುಗಿಸ್ಕೊಂಬಿಟ್ರೆ ಸರಿ, ಪಟನೆ ಪೆಂಡಿಂಗ್ ಇಟ್ಕೊಂಡ್ರೆ ಒನ್ ಬೈ ಒನ್ ಎಲ್ಲ ಹಂಗೆ ಬಿದ್ದೈತವೆ. ಟೈಮ್ ಬಂದು ಒಂದು 4 ಆಗಿದೆ ಆಲ್ಮೋಸ್ಟ್. ಇವಾಗ ಸಿಟ್ಕೊಂಡ್ಬಿಡ್ತೇನೆ. ಅಲ್ಲ ಎಲ್ಲ ಇಲ್ಲೇ ಕೀಳಲ್ಲ ಅಂದ್ಕೊಂಡು ಏನು ಮಾಡೋಣ, ನಮ್ಮಮ್ಮ ಏನು ಮಾಡ್ತಾರೆ, ನಾನು ಇಲ್ಲಿವರೆಗೆ ಏನು ಮಾಡ್ತೀವಿ ಸೋದ ನೀವು. ನಾನು ಒಳಗಡೆ ಕೆಲಸಗಳನ್ನ ಮುಗಿಸ್ಕೊತಾ ಇದ್ದೆ, ಮತ್ತು ಟೀ ಬೇರೆ ಇತ್ತು. ಇನ್ನು ಅದನ್ನು ನೈಟಿಗೆ ಇಟ್ಕೊತೀವಿ ಅಂತಲೇ ನೈಟಿಗೆ ಸಪ್ರೇಟ್ ಹೊಸ್ದಾಗಿ ಟೀ ಕಾಯಿಸೋದ್ರಿಂದ ಅಮ್ಮ ಪಾಪ ತೋಟದಾಗ ಕೆಲಸ ಮಾಡ್ತಾಯಿಲ್ಲ, ಅವ್ರಿಗೂ ಟೀ ಕಾಯಿಸ್ಕೊಟ್ಬಿಡೋಣ ಅಂದ್ಬಿಟ್ಟು ಅದ್ರ ಹಿಂದಿನ ದಿವಸನೇ ಕಾಯಿಸ್ಕೊಟ್ಟಿದ್ದೆ. ಇನ್ನು ಇವತ್ತೇನು ವೀಡಿಯೋಗೋಸ್ಕರ ಏನು ಕೊಡ್ತಾಯಿಲ್ಲ ನಾನು. ಅಲ್ಲಿದ್ದರೆ ಮನೇಲಿ ಟೀ ಇದ್ದರೆ ಕೊಡ್ತೀನಿ ನಾನು. ಅಮ್ಮ ತೋಟದಾಗ ಕೆಲಸ ಮಾಡ್ತಾಯಿಲ್ಲ, ಅವರಿಗೆ ಕಾಯಿಸ್ಕೊಟ್ಟೆ. ಅಮ್ಮ ಕುಡ್ಕೊಂಡು ಹಂಗೆ ಮಾತಾಡಿಸ್ತಾಯಿದ್ರು, ಹಂಗೆ ಕಣವ ಹಿಂಗೆ ಕಣವ ಅದು ಕಣವ ಇದು ಕಣವ ಅಂತ ಹೇಳ್ಬಿಟ್ಟು. ನನಗೆ ಒಲೆ ಮೇಲೆ ಕುಕ್ಕರ್ ಇಟ್ಬಿಟ್ಟು ಬಂದುಬಿಟ್ಟಿದ್ದೆ ಅಕ್ಕಿ ತೊಳೆದ್ಬಿಟ್ಟು. ನನಗಲ್ಲಿಗೆ ಹೋದರೆ ಸಾಕು, ಓಡಿದ್ರೆ ಸಾಕು ಅಂತ ಅಂದಂಗೆ ಆಗ್ತಿತ್ತು. ಅಮ್ಮ ಮಾತಾಡಿಸ್ತಾಯಿದ್ರು. ಆಮೇಲೆ ಹೋದೆ. ಅಷ್ಟೊತ್ತು ನನ್ನ ಮನೆಗೆ ಹೋಗೋಷ್ಟರಲ್ಲಿ 2 ವಿಷಲ್ ಕೂಗೇ ಬಿಟ್ಟಿತ್ತು ಕುಕ್ಕರು. ಫ್ರೆಂಡ್ಸ್ ಟೈಮ್ ಬಂದು 6 ಗಂಟೆ ಆಗಿದೆ. ನಾನು ಇಷ್ಟ ನನ್ನ ಕೈ ಎದ್ದೋ ಬಿದ್ದೋ ಅಂದ್ಕೊಂಡು ಉಸಿರು ಕಟ್ಕೊಂಡು ಕೆಲಸ ಮಾಡಿದ್ದೀನಿ ಹೇಳ್ಬೇಕಂದ್ರೆ. ನನ್ನ ಮಗಳಿಗೂ ಸ್ನಾನ ಮಾಡಿದೆ, ನಾನು ಸ್ನಾನ ಮಾಡಿಕೊಂಡು ಇನ್ಯಾರು ಮಾಡ್ಕೊಳ್ಳೋ ಅವ್ರಿಗೆಲ್ಲ ಉರಿ ಹಾಕ್ಬಿಟ್ಟದಾಗೆ. ಏನು ಪೂಜೆ ಮಾಡಬೇಕು, ಪೂಜೆ ಮಾಡಿ ಮುದ್ದೆಗೆ ಇಡಬೇಕು. ಇವಾಗ ಹೋಗಲ್ಲಂತೀಗ ನಮ್ಮ ಬೆಳಗ್ಗೆ 5 ಗಂಟೆಗೆ ಅಂತವ್ರು ನಮ್ಮಮ್ಮ. ಅಯ್ಯೋ ದೇವರು, ಹಿಂಗಂದಿದ್ರೆ ನಿಧಾನಕ್ಕೆ ತಳಾರಕ್ಕೆ ಮಾಡ್ತಾ ಇದ್ನಲ್ಲಪ್ಪ ಕೆಲಸಗಳನ್ನ ಅಂದ್ಕೊಂಡು ಮನಸ್ಸೊಳಗಡೆ. ಆಯಿತು ಅಂದ್ಬಿಟ್ಟು ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಮಾಡ್ತಾಯಿದ್ದೀನಿ. ಟೀ ಒಂದು ಕಡೆ, ಹಾಲು
ರೆಡಿ ಆಗ್ತಾಯಿದೆ. ಅಮ್ಮ ಹಾಲು ಕೊಟ್ಟಿದ್ದಾರೆ. ಬೆಳಗ್ಗೆ ಸ್ವಲ್ಪ ಆಗಿತ್ತು, 2 ಟೀಗೆ ಹಾಕ್ಬಿಡ್ತೀನಿ. ಹಾಲು ರೆಡಿ ಆಯಿತು. ಅಷ್ಟು ಬಿಟ್ಟರೆ ಅಂತ ಎಗ್ ಬುರ್ಜಿ ಮಾಡ್ತಾರಂತಮ್ಮ. ಸ್ವಲ್ಪ ನುಗ್ಗೆ ಸೊಪ್ಪು ತೊಗೊಂಡೆ. ಆ್ಯಕ್ಚುಲಿ ನಾವು ಬೆಂಗಳೂರು ತೊಗೊಂಡೋಗೋಣ, ಸ್ವಲ್ಪ ನುಗ್ಗೆ ಸೊಪ್ಪಕ್ಕೆ ಒಬ್ಸರ್ವ್ ಮಾಡೋಣ ಅಂದ್ಕೊಂಡೆ. ನಮ್ಮ ಮನೆಯವರಿದ್ದವರು ಅಮ್ಮ ಕೈ ಮೊಟ್ಟೆ ಅವ್ರು ಚೆನ್ನಾಗಿ ಉರಿತಾರೆ ಅಂತ ಅಂದರು. ಆಯಿತು ಅಂತಂದೆ. ಕೇಳ್ತೀನಿ ಇವಾಗ ಅಮ್ಮ ಪೂಜೆ ಮಾಡಿಬಿಡವ ಅಂದರೆ ಮಾಡಿಬಿಡ್ತೀನಿ ಇವಾಗಲೇ, ಬೇಡ ಅಂದರೆ ಬೆಳಗ್ಗೆ ಏನು ಮಾಡಿಕೊಂಡೆ ಅವರು ಅಷ್ಟೆ. ಬಟ್ ಊರಲ್ಲಿ ಸ್ನಾನ ಮಾಡೋದಿದೆಯಲ್ಲ ಮಜ್ಜವಾಗಿರುತ್ತೆ ಅಂತಲೇ ಹೇಳ್ಬೋದು. ಆ ಗೀಸರ್ ಸ್ನಾನಕ್ಕಿಂತ ಊರಲ್ಲಿ ಸ್ನಾನ ಮಾಡೋದಿದೆಯಲ್ಲ ಒಂಥರ ರಿಲ್ಯಾಕ್ಸ್ ಆಗಿ ಬೆಚ್ಚಲ ಮನೆ ಕೂತ್ಕೊಂಡು ಆ ಬಿಸಿನೀರು ಇಕ್ಕೊಂತ ಇದ್ರೆ ಎಷ್ಟು ಹೆಂಗೆ ಫೀಲ್ ಆಗುತ್ತೆ ಅಂದರೆ ಅದನ್ನು ಎಂಜಾಯ್ ಮಾಡಿರೋರಿಗೆ ಮಾತ್ರನೇ ಗೊತ್ತು. ಅಂಡೆ ಒಲೆ ನೀರಂದರೆ ಚೆನ್ನಾಗಿರುತ್ತೆ. ಉಯ್ಕೊತ ಇದ್ರೆ ಇನ್ನೊಂದು 2 ಜಗ್ಗು ಉಯ್ಕೊಳ್ಳೋಣ ಅನ್ನೋ ಥರನೇ ಇರುತ್ತೆ. ಬೆಂಗಳೂರಿಗೆ ಬಾಳೆಕಾಯಿ, ಒಂದು ಎಲೆ ಅಂಬ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಎಲೆ ಅಂಬನ ಗಿಡ ಎಲ್ಲನೂ ಕೂಡ ತೊಗೊಂಡಿದ್ದಾಗಿದೆ. ಎಲ್ಲ ಪ್ಯಾಕ್ ಆಯಿತು ಆಲ್ಮೋಸ್ಟು. ಬಟ್ ಇನ್ನು ಹೊರಡೋದಷ್ಟೇ. ಬೆಳಗ್ಗೆ 5 ಗಂಟೆಗೆದ್ದು ಹೊರಡಬೇಕು. ಮುದ್ದೆಗೆ ಕುದಿಯಾಕ್ತಾ ಇದ್ದೀನಿ. ಪ್ಲ್ಯಾನು ಚೇಂಜ್ ಆಗೋತ್ತು, ಇಲ್ಲ ನೈಟೇ ಹೋಗ್ಬಿಡೋಣ ಅಂತ ಎಲ್ಲರೂ ಕೂಡ ಫೈನಲ್ ಡಿಸೈಡ್ ಮಾಡ್ಕೊಂಡ್ವಿ. ಯಾಕಂದರೆ ಬೆಳಗ್ಗೆ ಮಳೆ ಗಿಳೆ ಬಂದುಬಿಟ್ರೆ ಆಮೇಲೆ ಹೋಗೋದಕ್ಕಾಗಲ್ಲ, ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು ಸರಿ ನೈಟೇ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಇವಾಗ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ನಾನು ಫಸ್ಟು ನಾನು ಅವಾಗೆಲ್ಲ ಕಲಿಯುವಾಗ ಹೆಂಗೆ ಅಂದರೆ ಈ ಥರ ಹಸಿಟ್ಟು ಹಾಕಿದ ತಕ್ಷಣ ಈ ಥರ ಕಲಿಸ್ತಿರ್ಲಿಲ್ಲ. ಅಯ್ಯೋ ಕಲಿಸ್ಬಿಟ್ರೆ ಗಂಟಾಗ್ಬಿಡತ್ತೆ ಅಂತ. ಹಾಗಲ್ಲ, ಹಸಿಟ್ಟು ಹಾಕ್ತಾ ಚೆನ್ನಾಗಿ ಅದನ್ನು ತಿರುಗ್ತಾ ಇದ್ದರೆ ನಮ್ಗೆ ಹದ ಸಿಗುತ್ತೆ, ಗಟ್ಟಿ ಆಯಿತಾ ತೆಳು ಆಯಿತಾ ಅಂತ ಹೇಳ್ಬಿಟ್ಟು. ನಾನಿವಾಗ 3 ಜನಕ್ಕಷ್ಟೇ ಮುದ್ದೆ. ನಾನು ಸ್ವಲ್ಪ ರೈಸೇ ತಿನ್ನೋಣ ಅಂತ ಅಂದ್ಕೊಂಡಿದ್ದೆ, ಮತ್ತು ರೈಸ್ ಸ್ವಲ್ಪ ಜಾಸ್ತಿ ಮಾಡಿದ್ದೆ. ಹಂಗಾಗಿ 3 ಜನಕ್ಕಾಗಷ್ಟು ಮುದ್ದೆನ ಕುದಿಯಾಕ್ಬಿಟ್ಟು, ಆ್ಯಕ್ಚುಲಿ ಇದೆಲ್ಲ ಸ್ವಲ್ಪ ಉಲ್ಟಾ ಕಣ್ಣಾಗಿ ಕಾಣ್ತಾಯಿದೆ. ಬಿಕಾಸ್ ನಾನು ಕ್ಯಾಮ್ರಾ ಸ್ವಲ್ಪ ಬೇರೆ ಆ್ಯಂಗಲಲ್ಲಿ ಇಟ್ಟಿದ್ದೀನಿ, ಟ್ರೈಪೋಡ್ ಇರಲಿಲ್ಲ. ಹಾಗಾಗಿ ಸಾಂಬಾರು ಕೂಡ ಕುದಿಯೋದಕ್ಕೆ ಇಟ್ಟಿದ್ದೆ. ಬೇಗ ಬಿಸಿ ಮುದ್ದೆ ತಿನ್ಕೊಂಡು 8-8:15 ತಿಂದುಬಿಟ್ರೆ 9 ಗಂಟೆನಾಗ ಮನೆ ಬಿಡೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಮುದ್ದೆನ ತಿರ್ಕೊತಾ ಇದ್ದೀನಿ. ನಾನು ಈ ಥರ ಕಾಲಲ್ಲಿ ತಿರುಗ್ತೀನಿ. ನಮ್ಮಮ್ಮ ಎಲ್ಲ ಕೌಡ್ಗೋಲಲ್ಲಿ ಮಾಡ್ತಾರೆ. ಕೌಡ್ಗೋಲಲ್ಲಿ ತಿರುಗ್ಬಿಟ್ಟು ಕೆರೆ ಕಬ್ಬಣ ಅಂತ ಬರುತ್ತೆ, ಮೇ ಬಿ ಕೆಲವ್ರಿಗೆ ಗೊತ್ತಿರಲ್ಲ ಪಾಪ ಏನು ಅಂತ ಹೇಳ್ಬಿಟ್ಟು. ಕೆರೆ ಕಬ್ಬಣದಲ್ಲಿ ಅವರೆಲ್ಲ ಕೆರೆದ್ಬಿಟ್ಟು ಮುದ್ದೆ ಕಟ್ತಾರೆ. ನನಗೆ ಕೆರೆ ಕಬ್ಬಣದಲ್ಲೆಲ್ಲ ಕೆರೆಯೋಕ್ಕೆ ಬರಲ್ಲ, ಯಾಕೆಂದರೆ ಕೈ ಸುಟ್ಕೊಂಡ್ಬಿಡ್ತೀನಿ. ನಾನು ಬೇಸಿಕ್ಕಿಂದನೂ ಈ ಥರ ಸೌಟು ಬೇರೆ ಏನಾದ್ರು ಯೂಸ್ ಮಾಡಿಕೊಂಡೆ ಮಾಡೋ ಅಭ್ಯಾಸ ನನಗೆ ಮುದ್ದೆನ. ಹಾಗಾಗಿ ಸೌಟಲ್ಲೇ ಬಳಸ್ತೀನಿ. ಮುದ್ದೆ ಮಾಡಿ ಆಯಿತು. ಅದ್ರ ಮಧ್ಯದಲ್ಲಿ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡೆ. ಮೀನ್ಸ್ ಪೂಜೆ ಫಸ್ಟೇ ಮುಗಿಸಿ ಮುದ್ದೆ ಮಾಡಿಕೊಂಡೆ. ಇನ್ನೊಂದು ಕಡೆ ಅಮ್ಮ ಎಗ್ ಬುರ್ಜಿ ಮಾಡ್ತೀನಿ ಅಂದರೆ ಅಮ್ಮನ ಕೈಯಲ್ಲಿ ಮಾಡಿದ್ರೆ ಚೆಂದ ಅದು. ಹಾಗಾಗಿ ಅಮ್ಮ ಏನು ಸೆರೆಮಣೆಯಲ್ಲಿ ಈರುಳ್ಳಿ ಕಟ್ ಮಾಡ್ತಾಯಿದ್ರು. ನನಗೆ ಇದರ ಕಾಯಿ ಸರಿಯೋದು ಬಿಟ್ಟರೆ ಬೇರೆ ಏನೂ ಬರಲ್ಲ ಕಟ್ ಮಾಡೋದಕ್ಕೆ. ಅವರೆಷ್ಟು ಚೆನ್ನಾಗಿ ಕಟ್ ಮಾಡ್ತಾಯಿದ್ರು, ಸಣ್ಣ ಕಟ್ ಮಾಡ್ತಾಯಿದ್ರು ಅಂದರೆ ನಮ್ಮಮ್ಮ ನಗ್ತಾಯಿತ್ತು. ನನಗೆ ಚಾಕುನಲ್ಲಿ ಕಟ್ ಮಾಡೋಕ್ಕೆ ಬರಲ್ಲ ಕಣವ, ಹಂಗೆ ಹಿಂಗೆ ಹೊಂಟೋಯ್ತವೆ, ಅದಕ್ಕೆ ನಾನು ಸೆರೆಮಣೆಯಲ್ಲಿ ಕಟ್ ಮಾಡೋದು ಅಂತ ಮಾಡ್ತಾಯಿದ್ರು. ನುಗ್ಗೆ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ರು. 12 ಅದಕ್ಕೆ ಅವೆಲ್ಲ ಹಾಕೋಕ್ಕಲ್ಲ ಇವತ್ತು. ನೀವು ಸ್ವಲ್ಪ ಇಟ್ಕೊಂಡು ಇವತ್ತು ಒಂದು 5-6 ಹಾಕಮ್ಮ ಸಾಕು. 12 ಮೊಟ್ಟೆ ಬೇಯಿಸ್ತೀರಾ? ಸೊಪ್ಪು ಸಾಕು, ಜಾಸ್ತಿ ಹಾಕ್ಬಿಟ್ರೆ. ಊಟ ಮಾಡ್ತಾಯಿದ್ದೀವಿ ಎಲ್ಲರೂ ಕೂತ್ಕೊಂಡು. ಇದು ನನ್ನ ಮಗನ ತಟ್ಟೆ. ನಾನು ಸ್ವಲ್ಪ ಆ ಥರಲ್ಲಿ ನನ್ನ ಮಗ ತಿಂದಿರೋ ತಟ್ಟೆಯಲ್ಲಿ ಸ್ವಲ್ಪ ತಿನ್ನೋದು ಕಡಿಮೆ. ನನಗಷ್ಟು ನಿಜವಾಗ್ಲೂ ಇಷ್ಟ ಆಗೋಲ್ಲ, ನನಗೆ ಗೊತ್ತಿಲ್ಲ ಯಾಕೆ ಅಂದ್ಬಿಟ್ಟು. ಇವತ್ತು ಸ್ವಲ್ಪ ಅವನನ್ನ ಜಾಸ್ತಿನೇ ಬಿಟ್ಬಿಟ್ಟೆ ತಟ್ಟೆ ಒಳಗಡೆ, ಅವಾಗ ವೇಸ್ಟ್ ಮಾಡೋಕ್ಕೆ ಇಷ್ಟ ಆಗಲಿಲ್ಲ ಅಂದ್ಬಿಟ್ಟು ಅದೇ ತಟ್ಟೆಲಿ ಊಟ ಮಾಡ್ತಾಯಿದ್ದೀನಿ. ಎಗ್ ಬುರ್ಜಿ, ಹಪ್ಪಳ, ಅನ್ನ, ತರಕಾರಿ ಸಾಂಬಾರು ಅಂತೂ ಸಖತ್ತಾಗಿತ್ತು. ಆ್ಯಂಡ್ ದೇವ್ರ ಪೂಜೆ ಮಾಡಿದ್ನಲ್ವ, ಹಾಗೆ ದೇವ್ರ ಮನೆ ಒಂದ್ಸರಿ ತೋರಿಸ್ಬಿಡೋಣ ಅಂತ. ಬೇಡ ಅಂದೆ ತಾನೇ ನನ್ನ ಅಲ್ಲ, ಇಲ್ಲಿ ಸಿಗೋ ಸೊಪ್ಪಲ್ಲಿ ಸಿಗಲ್ಲ, ಸಿಗಲ್ಲ ನಮ್ಗೆ ಬೇಕಾದ್ರೂ ಕೂಡ. ಪಚ್ಚಬಾಳೆ ಈ ಲೈಟ್ ಬರ್ನಲ್ಲ ಆಗ್ಬಿಟ್ಟೈತಂತೀರಿ. ನೆಕ್ಸ್ಟ್ ಬಂದಾಗ ಮರಿದಂಗೆ ಒಂಚೂರು ಹಾಕೊಟ್ಬಿಡ್ರಿ. ಸರಿಯಾಗಿ ಎತ್ಕೊಳ್ಳಿಲ್ಲ ನೀವು.
ಏಳೆಂಟುವರೆ ಕುಯ್ದು ಅಮ್ಮ ಒಂದ್ಸರಿ ಬೈದಿದ್ರಲ್ಲ, ಏನು ಅವ್ರು ಮೇವಾಗಿ ಬಂದಿದ್ರೆ ತಾನೇ ಗೊತ್ತಾಗೋದು. ಹಂಗೆ ಪಾಪಚ್ಚಿ ಪುಟಾಣಿ 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 ಪಲ್ಲಿ ಮಗನೇ ಪಲ್ಲಿ ಮಗನೇ ಪಲ್ಲಿ ಮಗನೇ ಪಲ್ಲಿ ಮಗನೇ ಚರ್ಲೆ ತರಲೆ ಚರ್ಲೆ ತರಲೆ ಆಗಿತ್ತು ಸ್ನೇಹಿತರೆ. ಇವತ್ತಿನ ಒಂದು ವ್ಲಾಗ್ ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ.